ಕೇಳಿದ್ದು ಕಿಚ್ಚ ಸುದೀಪ್ಗೆ ಆದ್ರೆ ಸಹಾಯ ಮಾಡಿದ್ದು ದರ್ಶನ್ ಅಭಿಮಾನಿಗಳು. ಡಿ ಬಾಸ್ ಸ್ನೇಹಿತನ ಅಭಿಮಾನಕ್ಕೆ ಸೋತಿದ್ದಾರೆ ನಟ. ದರ್ಶನ್ ಫ್ಯಾನ್ಸ್ ಕಿಚ್ಚ ಸುದೀಪ್ಗೆ ಸಹಾಯ ಕೇಳಿದ್ರು. ನೋಡಿ, ಸಹಾಯ ಮಾಡಿ ಅಂತ ಕೇಳಿದ್ದು ಕಿಚ್ಚ ಸುದೀಪ್ಗೆ, ಆದ್ರೆ ದರ್ಶನ್ ಅಭಿಮಾನಿಗಳು ಸಹಾಯ ಮಾಡಿದ್ದಾರೆ. ಡಿ ಬಾಸ್ ಸ್ನೇಹಿತನ ಅಭಿಮಾನಕ್ಕೆ ಸೋತಿದ್ದಾರೆ ನಟ. ದರ್ಶನ್ ಫ್ಯಾನ್ಸ್ ಕಿಚ್ಚ ಸುದೀಪ್ಗೆ ಸಹಾಯ ಕೇಳಿದ್ದ ಮಹಿಳೆಗೆ ಹೆಲ್ಪ್ ಮಾಡಿದ್ದಾರೆ ದಚ್ಚು ಅಭಿಮಾನಿಗಳು. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಮಹಿಳೆ. ಮನೆಗೆ ಶೀಟ್ ಹಾಕಿಸಿ ಕೊಡುವಂತೆ ಶಶಿಕಲಾ ಲಮಾಣಿ ಅವರು ಬೇಡಿದ್ರು, ಅಂದ್ರೆ ಕೇಳ್ಕೊಂಡಿದ್ರು. ಮಹಿಳೆ ಶಶಿಕಲಾ ಲಮಾಣಿಗೆ 50,000 ರೂಪಾಯಿ ಸಹಾಯವನ್ನ ಮಾಡಿದ್ದಾರೆ ಅಭಿಮಾನಿಗಳು. ರಾಣೆಬೆನ್ನೂರು ಅನ್ನದಾತ ಸೇವಾ ಸಂಸ್ಥೆಯಿಂದ ಈ ಸಹಾಯ ಆಗಿರೋದು. ಗ್ಯಾರಂಟಿ ನ್ಯೂಸ್ನ ಅಭಿಯಾನಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಶಶಿಕಲಾ ಲಮಾಣಿ. ಮಹಿಳೆ ಕಷ್ಟದ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಮೂಲಕ ದರ್ಶನ್ ಫ್ಯಾನ್ಸ್ಗೆ ಮಹಿಳೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಇದೀಗ ಸುದೀಪ್ ಮತ್ತು ಅವರ ಫ್ಯಾನ್ಸ್ಗೆ ಮಹಿಳೆ ಧನ್ಯವಾದಗಳನ್ನ ಹೇಳಿದ್ದಾರೆ. ನಿರಂತರವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ವಿಸ್ತೃತವಾಗಿ ಬಿತ್ತರಿಸಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಈಗ ಗ್ಯಾರಂಟಿ ನ್ಯೂಸ್ನ ಮೂಲಕ ಸುದೀಪ್ ಹಾಗೆ ದರ್ಶನ್ನ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಸುದೀಪ್ ಸರ್ ಅವರು ಮಾಡಿದ್ರು ಇದೇ ಖುಷಿ, ದರ್ಶನ್ ಸರ್ ಅವ್ರು ಹೆಲ್ಪ್ ಮಾಡಿದ್ರು ಇಷ್ಟೇ ಖುಷಿ ರೀ. ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ರೀ ಸರ್. ನನಗೂ ಮನೆಗೆ ಹೆಲ್ಪ್ ಮಾಡ್ಯಾರಲ್ಲ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ನಮ್ದು ಅನ್ನದಾತ ಸೇವಾ ಸಂಸ್ಥೆ ಅಂತ ಇರೋದು. ನಾವು ಅಪ್ಪಟ ದರ್ಶನ್ ಅಭಿಮಾನಿ, ಹಂಗಂತ ನಾವು ಸುದೀಪ್ ಸರ್ ಅಭಿಮಾನಿ ಅಂತಾರಲ್ಲ, ಸುದೀಪ್ ಸರ್ ಅಭಿಮಾನಿ ಕೂಡ ಅವ್ರಿಬ್ಬರ ಜೊತೆಗೆ ಇರ್ಬೇಕಂತ ನಮ್ಮ ಆಸೆ. ಅವ್ರ ಅಭಿಮಾನಿ ನೋವಾದ್ರೆ ನಮಗೆ ನೋವಾದಂಗೆ. ಆದ ಕಾರಣ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆಯಿಂದ ಇವ್ರಿಗೆ 50,000 ಕೊಡ್ತಾ ಇದಾವೆ. ಅವ್ರು ತಗಡು ಹಚ್ಕೊಳ್ಳಿ ಅಂತಂದು ಅಭಿಮಾನಿ ಹೆಲ್ಪ್ ಮಾಡಿದ್ದಾರೆ ಸರ್ ತಗಡು ಹಾಕ್ಸಕ್ಕ. ನಂಗೆ ದರ್ಶನ್ ಸರ್ ಅಷ್ಟೇ, ಸುದೀಪ್ ಸರ್ ಅಷ್ಟೇ. ಸುದೀಪ್ ಸರ್ ಅವರು ಮಾಡಿದ್ರು ಇದೇ ಖುಷಿ, ದರ್ಶನ್ ಸರ್ ಅವ್ರು ಹೆಲ್ಪ್ ಮಾಡಿದ್ರು ಇಷ್ಟೇ ಖುಷಿ ರೀ. ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ರೀ ಸರ್. ನನಗೂ ಮನೆಗೆ ಹೆಲ್ಪ್ ಮಾಡ್ಯಾರಲ್ಲ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ನಮ್ದು ಅನ್ನದಾತ ಸೇವಾ ಸಂಸ್ಥೆ ಅಂತ ಇರೋದು. ನಾವು ಅಪ್ಪಟ ದರ್ಶನ್ ಅಭಿಮಾನಿ, ಹಂಗಂತ ನಾವು ಸುದೀಪ್ ಸರ್ ಅಭಿಮಾನಿ ಅಂತಾರಲ್ಲ, ಸುದೀಪ್ ಸರ್ ಅಭಿಮಾನಿ ಕೂಡ ಅವ್ರಿಬ್ಬರ ಜೊತೆಗೆ ಇರ್ಬೇಕಂತ ನಮ್ಮ ಆಸೆ. ಅವ್ರ ಅಭಿಮಾನಿ ನೋವಾದ್ರೆ ನಮಗೆ ನೋವಾದಂಗೆ. ಆದ ಕಾರಣ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆಯಿಂದ ಇವ್ರಿಗೆ 50,000 ಕೊಡ್ತಾ ಇದಾವೆ. ಅವ್ರು ತಗಡು ಹಚ್ಕೊಳ್ಳಿ ಅಂತಂದು ಅಭಿಮಾನಿ ಹೆಲ್ಪ್ ಮಾಡಿದ್ದಾರೆ ಸರ್ ತಗಡು ಹಾಕ್ಸಕ್ಕ. ನಂಗೆ ದರ್ಶನ್ ಸರ್ ಅಷ್ಟೇ, ಸುದೀಪ್ ಸರ್ ಅಷ್ಟೇ. ಸುದೀಪ್ ಸರ್ ಅವರು ಮಾಡಿದ್ರು ಇದೇ ಖುಷಿ, ದರ್ಶನ್ ಸರ್ ಅವ್ರು ಹೆಲ್ಪ್ ಮಾಡಿದ್ರು ಇಷ್ಟೇ ಖುಷಿ ರೀ. ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ರೀ ಸರ್. ನನಗೂ ಮನೆಗೆ ಹೆಲ್ಪ್ ಮಾಡ್ಯಾರಲ್ಲ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಶಿಕಲಾ ಲಮಾಣಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನೀವು ಕೇಳಿದ್ದು ಸುದೀಪ್ ಅವ್ರಿಗೆ ಮನವಿ ಮಾಡ್ಕೊಂಡಿದ್ರಿ, ದರ್ಶನ್ ಅಭಿಮಾನಿಗಳು ಹೆಲ್ಪ್ ಮಾಡಿದ್ದಾರೆ, ಏನ್ ಹೇಳ್ತೀರಿ ಮೊದಲಿಗೆ? ಸರ್, ನಂಗೆ ಅವರು ನಾಗರಾಜ್ ಸಾಲ್ಗಾರ್ ಅನ್ನದಾತ ಸಂಸ್ಥೆಯಿಂದ ಸಹಾಯ ಮಾಡಿದ್ದಾರೆ ಸರ್. ಮತ್ತೆ ನನಗೆ ಸುದೀಪ್ ಕಡೆಯವರು ಬರ್ತೀವಂತ ಈಗ ಫೋನ್ ಮಾಡಿದ್ದಾರೆ ಸರ್. ಒಂದ್ ತಾಸಲ್ಲಿ ಬಂದ್ ಅಲ್ಲಿ ರೀಚ್ ಆಗ್ತೀವಮ್ಮ ಅಂತಾನು ಹೇಳಿದ್ದಾರೆ. ನಂಗೆ ದರ್ಶನ್ ಸರ್ ಆದ್ರೂ ಖುಷಿ, ಸುದೀಪ್ ಸರ್ ಆದ್ರೂ ಖುಷಿ ಸರ್. ನಂಗೆ ಏನ್ ಬೇಜಾರಿಲ್ಲ ಸರ್. ಅವ್ರು ಹೇಳಿ ಹೋಗಿದ್ದಾರೆ, ಸುದೀಪ್ ಸರ್ ಅಭಿಮಾನಿಗೆ ಬೇಜಾರಾದ್ರೆ ನಮಿಗೂ ಬೇಜಾರಾದಂಗೆ ಅಂತ. ಅವ್ರು 50,000 ರೂಪಾಯಿ ಕೊಟ್ಟು ಹೋಗಿದ್ದಾರೆ ಸರ್. ಅವ್ರು ದರ್ಶನ್ ಸರ್ ಫ್ಯಾನ್ ಅಂತೆ ಸರ್. ಒಟ್ಟು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸರ್. ಸುದೀಪ್ ಸರ್ ಅವ್ರ ಫ್ಯಾನ್ ಅವ್ರು ಬರ್ತಿದ್ದಾರೆ ಸರ್, ಅವ್ರ ಅಭಿಮಾನಿ. ಅದು ವೇಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಏನ್ ಸಮಸ್ಯೆ ಆಗಿತ್ತು ಶಶಿಕಲಾ ಅವರೇ? ಈಗ ನಿಮ್ಮ ಮನವಿ ಏನಿದೆ, ನಿಮ್ಮ ಕಷ್ಟ ಏನಿದೆ, ಅದನ್ನ ನಾವು ಕೂಡ ನಿಮ್ಮ ಜೊತೆಗೆ ಧ್ವನಿ ಸೇರಿಸಿದ್ವಿ. ಹಾ ಸರ್, ಅದೇ ಸರ್, ನನ್ನ ಮನೆ ಫುಲ್ ಮಳೆ ಬಂದ್ರೆ ಸೋರುತ್ತೆ ಸರ್. ತುಂಬಾ ಕಷ್ಟ ಆಗುತ್ತೆ ಮಳೆ ಬಂದ್ರೆ. ಅದಕ್ಕೆ ನನ್ಗೆ ಯಾರು ಅಪ್ಪ ಅಮ್ಮನೂ ಇಲ್ಲ ಸರ್. ಗಂಡನು ತೀರೋಗಿ 3 ವರ್ಷ ಆಯ್ತು ಸರ್. ಅದಕ್ಕೆ ನಾನು ಈ ತರ ವಿಡಿಯೋ ಮಾಡಿ ಕಳಿಸಿದ್ದೆ ಸರ್. ಬಟ್ ವೈರಲ್ ಆಗುತ್ತಂತ ಗೊತ್ತಿರ್ಲಿಲ್ಲ ಸರ್. ಅದು ನಾನು ಸುದೀಪ್ ಸರ್ ಇಂದ ಅವ್ರ ಅಭಿಮಾನಿ ಅಂತ ಅವ್ರ ಕಡೆಯಿಂದ ಆದ್ರೂ ಸಹಾಯ ಆಗ್ಬೋದಂತ ಕಳಿಸಿದ್ದೆ ಸರ್ ನಾನು. ಇದು ಫುಲ್ ವೈರಲ್ ಆಗ್ಬಿಟ್ಟಿದೆ ಸರ್.
ಈಗ ದರ್ಶನ್ ಫ್ಯಾನ್ಸ್ ಬಂದಿದ್ದಾರೆ, ಬಂದು ಅಮೌಂಟ್ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಮತ್ತೀಗ ಸುದೀಪ್ ಫ್ಯಾನ್ಸ್ ಕೂಡ ಫೋನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ. ಏನು ಅನಿಸ್ತಾ ಇದೆ ಈಗ? ನಂಗೆ ಖುಷಿ ಅನ್ನಿಸ್ತಿದೆ ಸರ್. ಅವ್ರ ಹತ್ರ ಆ ಭಾವನೆ ಇಲ್ಲಲ್ಲ ಸರ್. ಸುದೀಪ್ ಅವ್ರ ಫ್ಯಾನು, ದರ್ಶನ್ ಫ್ಯಾನ್ ಅನ್ನೋ ಭಾವನೆ ಇಲ್ಲ ಸರ್ ಅವ್ರ ಹತ್ರ. ಅವರು ಬಂದು ದಾನ ಮಾಡಿದ್ದಾರಲ್ಲ ಸರ್, ನಂಗೆ ಖುಷಿ ಆಯ್ತು ಸರ್. ಈಗ ಬರ್ತಿದಾರಂತ ಅವರು? ಹಾ ಸರ್, ಬರ್ತಾ ಇದೀವಿ ಅಂತ ಹೇಳಿದ್ದಾರೆ ಸರ್. 1 ಅವರಲ್ಲಿ ಬರ್ತೀವಮ್ಮ, ಕಾರ್ ಏನೋ ರಿಪೇರಿ ಇದು ಬಂದಿದೆ, ಅದು ರಿಪೇರಿ ಮಾಡಿಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಅಣ್ಣವ್ರು ಹೇಳಿದ್ದಾರೆ ಅಂತೆ ಸುದೀಪ್ ಸರ್ ಅವರಿಗೆ, ಹೋಗಿ ಇಮಿಡಿಯೇಟ್ಲಿ ಆ ಅಮ್ಮಂಗೆ ಏನು ಕಷ್ಟ ಇದೆ ಅದನ್ನ ಸರಿ ಮಾಡಲೇಬೇಕು ಅಂತ ಅವ್ರಿಗೆ ವಾರ್ನ್ ಮಾಡಿದ್ದಾರೆ ಅಂತೆ ಸುದೀಪ್ ಸರ್. ಅದಕ್ಕೆ ಅವರು ಫೋನ್ ಮಾಡಿದ್ರು ಸರ್ ನನಗೆ ಒಂದು 15 ನಿಮಿಷದ ಕೆಳಗಡೆ. ಅದೇ ಸರ್, ವೇಟ್ ಮಾಡ್ತಾ ಇದ್ದೀನಿ ಸರ್, ಅವ್ರು ಬರ್ತಾರೆ ಅಂತ. ಗೊತ್ತಿಲ್ಲ ಸರ್ ಅವ್ರು ಬರ್ತಾರೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ಬಂದೇ ಬರ್ತೀವಮ್ಮ ಅಂತ ಅವರು ಪ್ರಮಾಣ ಮಾಡಿ ಹೇಳಿದ್ದಾರೆ ಸರ್. ಏನು ಹೇಳ್ತೀರಿ ಸುದೀಪ್ ಅವ್ರಿಗೆ ಈ ಮೂಲಕ? ಈಗ ಅವರು ಹೋಗಿ ಖುದ್ದು ನಿಮ್ಮ ಸಮಸ್ಯೆ ಏನಿದೆ ನೋಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ಏನು ಹೇಳ್ತೀರಿ ಸರ್? ಏನು ಹೇಳೋದು ಸರ್, ಇದೇ ನನ್ನ ಸಮಸ್ಯೆ, ನಾನು ತೋರಿಸ್ತೇನೆ ಸರ್. ಅದು ಟಿವಿರಲ್ಲೆಲ್ಲ ನನ್ನ ಮನೆ ಬಗ್ಗೆ ಎಲ್ಲ ನೋಡಿರ್ಬೋದು ಸರ್ ಎಲ್ಲರೂ. ಹೌದು ಹೌದು. ಮತ್ತೆ ಈಗ ಅವ್ರು ಬಂದು ನನಗೆ 50,000 ರೂಪಾಯಿ ಕೊಟ್ಟವರು ನಮ್ಮ ಮನೆ ಎಲ್ಲ ನೋಡಿನೇ ಕೊಟ್ಟು ಹೋದ್ರು ಸರ್ ಅವರು. ನನ್ನ ಮನೆ ಪರಿಸ್ಥಿತಿ ಮತ್ತೆ ನನ್ನ ಕಷ್ಟ ಎಲ್ಲ ಕೇಳ್ಕೊಂಡು ಪಾಪ ಅವ್ರು ಕೊಟ್ಟು ಹೋದ್ರು. ಈಗ ಅವ್ರು ಸುದೀಪ್ ಸರ್ ಕಡೆಯವ್ರು ಬಂದ್ರು ಸಹ ನಮ್ಮ ಮನೆ ಎಲ್ಲ ನೋಡ್ಲಿ ಸರ್, ನನ್ನ ಕಷ್ಟನೂ ಕೇಳ್ಕೊಳ್ಳಿ, ಆಜು ಬಾಜುರೆಲ್ಲರೂ ಹೇಳ್ತಾರೆ ಸರ್. ಗಂಡ ಸತ್ತಿದ್ದು ನಿಜ ಸರ, ನಮ್ಗೆ ಯಾರು ಇಲ್ಲ ಅನ್ನೋದು ನಿಜ ಸರ. ಅದು ಬಿಟ್ರೆ ವಿಷಯದಲ್ಲೆಲ್ಲ ಯಾರೋ ಸುಳ್ಳು ಹೇಳೋದಕ್ಕಾಗಲ್ಲ ಬಿಡಿ, ನೋಡಿದ್ರೆ ಗೊತ್ತಾಗುತ್ತೆ. ಹಾ ಸರ್, ನೋಡಿದ್ರೇನೆ ಗೊತ್ತಾಗುತ್ತಲ್ಲ ಸರ್. ಸುದೀಪ್ ಅವ್ರು ಸರ್ ಎಲ್ಲರೂ ಬಂದು ನೋಡಿದ್ರು ಅವರಿಗೆ ಗೊತ್ತಾಗ್ಬಿಡುತ್ತೆ ನಮ್ ಕಷ್ಟ ಏನಂತ. ಆ ತರ ಫೇಕ್ ವಿಡಿಯೋ ಮಾಡೋ ಅಷ್ಟು ನನಗ್ ಜಾಣ್ತನ ಗೊತ್ತಿಲ್ಲ ಸರ್. ನಾನೇನೋ ಮಾಡಿದೆ, ಒಂದು ದುಃಖ ತಡ್ಕೊಳಕ್ ಆಗದೆ ಅದು ವೈರಲ್ ಆಗಿದ್ದೆ ಸರ್, ಅಷ್ಟೇ ನನಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ ಸರ್. ನೀವು ಸುದೀಪ್ ಅವರ ಪಕ್ಕಾ ಅಭಿಮಾನಿನಾ ಹೇಗೆ? ಪಕ್ಕಾ ಅಭಿಮಾನಿ ಸರ್. ನಾನು ಚಿಕ್ಕ ವಯಸ್ಸಲ್ಲೂ ಸುದೀಪ್ ಅವ್ರ ಫಿಲಮ್ ಬಂದ್ರೆ ನಾನು ರಾತ್ರಿವರೆಗೂ 12 ಗಂಟೆವರೆಗೂ ನೋಡ್ತಿದ್ದೆ ಸರ್. ನಮ್ಮಪ್ಪ ಹೊಡ್ಕೊಂಡ್ ಕರ್ಕೊಂಡ್ಬಂದ್ರು ಮತ್ತೆ ಓಡೋಗಿ ನೋಡ್ತಿದ್ದೆ ಸರ್ ನಾನು. ಆಮೇಲೆ ಮದ್ವೆ ಆದ್ಮೇಲೆ ಗಂಡ ಅದ್ರ ಸಂಬಂಧ ರಿಮೋಟೇ ಮುರಿತಿದ್ರು ಸರ್. ನಾನು ಸುದೀಪಿನ ಫಿಲಮ್ ಬಂದ್ರೆ ಆನ್ ಮಾಡ್ಕೊಂಡು ನೋಡುವಾಗ ನನ್ನ ಗಂಡ ಸಹ ನನ್ಗೆ ಹೊಡೆದಿದ್ದಾರೆ ಸರ್. ಅದು ತುಂಬಾ ಹುಚ್ಚು ಸರ್. ಆದ್ರೆ ನಾನು ಬೇರೆಯವ್ರ ತರ ಹಚ್ಚಿ ಹಾಕಿಸ್ಕೊಳ್ಳೋದು, ಮನೆ ತುಂಬಾ ಫೋಟೋ ಇಟ್ಕೊಳ್ಳೋದು ಅದಕ್ಕಿಲ್ಲ ಸರ್. ಮನ್ಸಲ್ಲೇ ನಾನು ಸುದೀಪ್ ಅವರಿಗೆ ತುಂಬಾ ಇದು ಮಾಡ್ತೀನಿ. ಈಗ ದರ್ಶನ್ ಅಭಿಮಾನಿಗಳು ಸಹಾಯ ಮಾಡಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ ಸರ್? ಅವ್ರಿಗೆ ನಾನು ಮನಸ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ ಸರ್. ಅವ್ರ ಮನ್ಸಲ್ಲಿ ಈ ಸುದೀಪ್ ಫ್ಯಾನು ಇವ್ರಿಗೆ ಸಹಾಯ ಮಾಡಬಾರ್ದು ಅನ್ನೋದು ಬಂದಿಲ್ಲ ಸರ್ ಅವ್ರ ಉದ್ದೇಶ. ನಮಗ್ ಸುದೀಪ್ ಸರ್ ಒಂದೇ, ದರ್ಶನ್ ಸರ್ ಒಂದೇ. ಅವ್ರ ಅಭಿಮಾನಿಗೆ ನೋವಾಗಿದೆ ಅಂದ್ರೆ ನಮ್ ದರ್ಶನ್ ಅಭಿಮಾನಿಗೂ ನೋವಾದಂಗೆ ಅಂತ ಅವ್ರು ಬಂದು ಸಹಾಯ ಮಾಡಿದಾರೆ ಸರ್. ಅದನ್ನ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಶಶಿಕಲಾ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.